ಮುಸಲ್ಮಾನರು ಕಾಂಗ್ರೆಸ್ಗೆ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಆಗಿಬಿಟ್ರು ಅಂತ ಹಂಗೆ ಮಾಡಾಕತ್ತಿರೋದು. ಮತ್ತೆ ನಮ್ಮ ಲೀಡರ್ ದೊಡ್ಡವರು ಯಾರು ಇಲ್ಲಲ್ಲ ಅಷ್ಟು. ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಎಲ್ಲರೂ ಬರ್ತಾರೆ. ಅವ್ರು ಹೇಳಿಬಿಟ್ರೆ ಮುಸ್ಲಿಂ ಕಮ್ಯುನಿಟಿ ಚೇಂಜ್ ಆಗಿಬಿಡುತ್ತೆ. ನಮ್ಮ ಕುಲ್ ಸಮಾನ ಅವರು. ನಾವು 500 ರೂಪಾಯಿಗೆ ಬಿರಿಯಾನಿ ಪುಡಿಗೆ ನಾವು ಸೇರಲ್ಲ. ಬಿಜೆಪಿ ಕೆಲಸ ಮಾಡ್ತೀವಿ ನಾವು, ಕಾಂಗ್ರೆಸ್ ಕೆಲಸ ಮಾಡಲ್ಲ. ನೀವು ಬರೀ ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಕಷ್ಟ ಇರೋದು. ಈ ಸಲ ಹಾಕಲ್ಲ ನಾವು. ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಬರಲ್ಲ ಅಂತಾರೆ. ಬರ್ತೇವಲ್ಲ ಸರಿ. ನೀರಿದ್ದಿಲ್ಲ, ನೀರು ಯಾರು ತಂದ್ರು ಇಲ್ಲಿಗೆ? ಅವ್ರು ಪೋಸ್ಟ್ ಆಗದವ್ರು ತಂದಾರ. ಎಮ್ಮರಿ ಇದೆಯಾ ದಾವಣಗೆರೆಯಲ್ಲಿ? ಅದು ಕೇಳಿ ಸರ್ ಇದೆಯಾ ಸರ್ ಎಮ್ಮಾರಿ? ಆಗ್ಲೇ ಅಪ್ಲಿಕೇಶನ್ ಹಾಕಿದ್ದಾರೆ. 30 ವರ್ಷದಿಂದ ಅಪ್ಲಿಕೇಶನ್ ಹಾಕಿದ್ದಾರೆ. ನಾವು ಕಾಂಗ್ರೆಸ್ಸಿಗೆ ಹಾಕಲ್ಲ, ಪೈಲ್ವಾನ್ ಸಾಹೇಬ್ರಿಗೆ ಹಾಕಲ್ಲ, ಬಿಜೆಪಿ ಹಾಕಲ್ಲ. ಈ ಸಲ ನೋಟ ಯಾರಿಗೂ ಓಟೆ ಹಾಕಲ್ಲ, ನೋಟ ಅಷ್ಟೇ. ಈಗ ಸಮರ್ಥಿಗೆ ತಗೊಂಡ್ ಬಂದಾರ, ಈಗ ಸಮರ್ಥ ಮಕ್ಕಳಿಗೆ ತರಬೇಕು. ನಾವು ಹಿಂಗೆ ಇರಬೇಕು. ಒಂದು ಸಣ್ಣ ಪುಟ್ಟ ಸಾಲಿ ಇಲ್ಲ ಮಕ್ಕಳಿಗೆ, ಗೌರ್ಮೆಂಟ್ ಸಾಲಿ. ಪ್ರೈವೇಟ್ ಇದೆಯಲ್ಲ ಸರ್ ಬೇಜಾರು. ಗೌರ್ಮೆಂಟ್ ಇಲ್ಲಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಾಭಿಮತವನ್ನು ಕಲೆಕ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ. ಜನರ ಒಲವು ಯಾರ ಕಡೆ ಇದೆ, ಯಾರು ಗೆಲ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ಅನ್ನುವಂಥ ವಿಚಾರಗಳನ್ನು ಕೇಳ್ತಾ ಹೋಗೋಣ. ತುಂಬ ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಹಿರಿಯರಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಿ? ಹಿಂಗೆ ಇದೆ ನೋಡ್ರಿ ನಾವು. ಯಾರು ಗೆಲ್ತಾರ್ರಿ ಈ ಬಾರಿ ಎಲೆಕ್ಷನ್? ಈ ಸರಿ ಯಾರು ಗೆಲ್ತಾರೆ, ಯಾವನಿಗೆ ಬರ್ತಾರೆ? ನಿಮ್ಗೆ ಯಾರು ಗೆಲ್ಬೇಕು ಹೇಳ್ರಿ? ನಮಗೆ ಯಾರು ಗೆಲ್ಲಲ್ಬೇಕ, ಸ್ವತಃ ಸಾಕು. ಸೋತ್ರೆ ಸಾಕ್ರಿ. ಯಾಕ್ರಿ ಸರ್? ಯಾಕೆ ಸೋಲ್ಬೇಕು? ಯಾರು ಏನಿದೆ, ಏನು ಉದ್ಧಾರ ಮಾಡಂಗದಿಲ್ಲ. ಬೇಜಾರಿಲ್ರಿ ಈ ಸತಿ ಮುಸ್ಲಿಂ ಕ್ಯಾಂಡಿಡೇಟ್ ಕೊಡ್ಲಿಲ್ಲ ಅನ್ನುವಂಥದ್ದು ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಐತಿ. ಅದು ಗೊತ್ತಿಲ್ಲ ನಮಗೆ. ಎಲೆಕ್ಷನ್ ಯಾರು ನಿಂತಾರೆ ಅವ್ರಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಓಕೆ, ಅಲ್ಲ ನೀವು ಯಾರನ್ನ ಆಯ್ಕೆ ಮಾಡ್ತೀರಿ? ನಾವು ಯಾರಿಗೆ ಆಯ್ಕೆ ಮಾಡಲ್ಲ. ನೋಟಾ ನಮ್ಗೆ ಇಷ್ಟ ಬಂದ್ರಿ. ಯಾರಿಗೂ ಓಟೆ ಹಾಕಲ್ಲ, ನೋಟಾ. ನಾವು ಕಾಂಗ್ರೆಸ್ಸಿಗೆ ಹಾಕೋದು ಓಟು. ಇಲ್ಲಿವರೆಗೂ ಕಾಂಗ್ರೆಸ್ಸಿಗೆ ಹಾಕಿವಿ. ಇಲ್ಲಿ ಇಷ್ಟ ಮಠ ಕಾಂಗ್ರೆಸ್ಸಿಗೆ ಮಾಡೋದೇ ಕಾಂಗ್ರೆಸ್ಸಿಗೆ ನಾವು. ಮತ್ತೆ ಬೇರೆಯವ್ರಿಗೆ ಹಾಕಲ್ಲ ನಾವು ಒಟ್ಟು. ಓಕೆ, ಬಟ್ ಈ ಸತಿ ಕಾಂಗ್ರೆಸ್ ಇಂದ ಮುಸ್ಲಿಂಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂಥದ್ದಿದೆ. ಕೊಡ್ತೀನಂತ ಹೇಳಾಕತ್ತಿದ್ರು ಅವ್ರು. ಮತ್ತೊಂದು ಚಾನ್ಸ್ ಕೊಡ್ತೀರಂತ ಹೇಳಾಕತ್ತಾರಲ್ಲ ಅವರು. ಮತ್ ನೆಕ್ಸ್ಟ್ ಹಂಗೆ ಹೇಳಿದ್ರೆ ಏನ್ ಮಾಡ್ತೀರಿ ಅಂತ? ಮಾಡಕ್ ಆಗಲ್ಲ ಹಂಗೆ ಹೇಳಿದ್ರೆ. ಯಾಕೆಂತಂದ್ರೆ ಮುಸ್ಲಿಂ ಸಮಾಜವು ಕೂಡ ಬೆಳಿಬೇಕು ಅನ್ನುವಂಥದ್ದು ಬಹಳ ಜನರಿಗೆ ಇರುತ್ತೆ. ಯಾಕೆಂತಂದ್ರೆ 80,000 ವೋಟರ್ಸ್ ಇರುವಂತ ಜಾಗ ಇದು. ಅವ್ರು ಕೊಡಾಕತ್ತಿಲ್ಲಲ್ಲ, ಬಿಟ್ಟು ಕೊಡಾಕತ್ತಿಲ್ಲಲ್ಲ ಅವ್ರು. ಅವರೇ ಫ್ಯಾಮಿಲಿಗೆ ತಗೋನಾಕತ್ತಾರ ಅವರು ಟಿಕೆಟ್. ಅಂದ್ರೆ ಮುಸಲ್ಮಾನರನ್ನ ಕೇವಲ ಯೂಸ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಇರೋದಾ ಅಂತ ಹಂಗೆ ಮಾಡಾಕತ್ತಿರೋದು. ಮತ್ತೆ ನಮ್ಮ ಲೀಡರ್ ದೊಡ್ಡವರು ಯಾರು ಇಲ್ಲಲ್ಲ ಅಷ್ಟು. ನಿಮ್ದು ಅದೇ ಪ್ರಾಬ್ಲಮ್, ಲೀಡರ್ಗಳ ಮಾತು ಕೇಳ್ಕೊಂಡು ಹೋಗೋದೇ ಪ್ರಾಬ್ಲಮ್ ಅಂತ. ಅದೇ ಪ್ರಾಬ್ಲಮ್ ಇಂದಾನೆ ಮತ್ತೆ ಹಂಗೆ ಮಾಡಾಕತ್ತಿರೋದು ನಮ್ಗೆ. ಓಕೆ, ಯಾರು ಗೆಲ್ಬೋದ್ರಿ ಅಜ್ಜಾರೆ? ಕಾಂಗ್ರೆಸ್ ಗೆಲ್ತದ್ರಿ. ಯಾಕೆ? ಸ್ವಲ್ಪ ಬಲಾತ್ಕಾರ ಐತೆ ಅಲ್ರಿ. ಸಿದ್ದರಾಮಯ್ಯಂದು 2,000 ರೂಪಾಯಿ ಐತಲ್ಲ, ಅದು 2,000 ರೂಪಾಯಿ ಐತಲ್ಲ ಸಿದ್ದರಾಮಯ್ಯಂದು, ಅದಕ್ಕೋಸ್ಕರನೇ ಕಾಂಗ್ರೆಸ್ ಗೆಲ್ಲಲ್ಲ. ಅದು ಹೆಣ್ಮಕ್ಳು ಯಾರು ಬಿಟ್ಟು ಕೊಡಲ್ಲ ಕಾಂಗ್ರೆಸ್ ಕೈ. ಹೆಣ್ಮಕ್ಳಿಂದ ಗೆಲ್ಲದವ್ರು. ಇವಾಗ ಕಾಂಗ್ರೆಸ್ ಬಿಟ್ಟು ಬೇರೆ ಹಾಕಿದ್ರೆ ಗಂಡ್ಮಕ್ಳು ಎಷ್ಟು ಹಾಕ್ತಾರೆ ಓಟು? 100 ಹಾಕ್ಯಾರ ಚೇಂಜ್ ಹಾಕಿ. ಹೆಣ್ಮಕ್ಳು ಎಲ್ಲಾರು ಬರೀ ಕಾಂಗ್ರೆಸ್ಸಿಗೆ ಹಾಕೋದು. ಮತ್ತೆ ಬಹಳ ಜನ ಹೇಳ್ತಿದ್ದಾರೆ ಅಭಿ ನಹಿ ತೋ ಕಬಿ ನಹಿ ಅನ್ನೋ ಕೂಗುಗಳನ್ನು ಕೇಳ್ತಿದೀವಿ ನಾವು. ಹುಡುಗರು ಹೇಳ್ತಿರ್ತಾರ ಆಗಲ್ದಾರು. ಹೇಳ್ತಾರೆ ಹವಾಯಿ ಹಮ್ಲ, ಅದು ಹೇಳ್ತಿರ್ತಾರೆ ಅವರು. ಓಕೆ, ಅಂದ್ರೆ ನಿಮಗೆ ಇಷ್ಟ ಇದೆಯಾ ಮುಸ್ಲಿಂ ಕ್ಯಾಂಡಿಡೇಟ್ ಇರಬೇಕು ಅನ್ನೋದು ಇಷ್ಟ ಇದೆಯಾ ಇಲ್ವಾ ಅಂತ? ನಮಗೆ 100% ಇಷ್ಟ ಇದೆ. ಓಕೆ, ನಮ್ಮ ಕುಲ್ ಸಮಾನ ಅವರು. ನಾವು 500 ರೂಪಾಯಿಗೆ ಆಗಲ್ಲ, ಬಿರಿಯಾನಿ ಪುಡಿಗೆ ನಾವು ಸೇರಲ್ಲ. ಕರೆಕ್ಟ್. ನಮ್ದು ಏನೈತೆ, ನಮ್ಮ ಜನ ಏನು ಹೇಳ್ತಾರ ಅದೇ ಮಾಡೋದು. ದೊಡ್ಡವರು ಅವರು, ಅವ್ರಿಗೆ ಸೀಟ್ ಕೊಡಲಿಲ್ಲ, ಅದೇ ಮಾತು ನಮ್ದು. ಅವರಿಗೇನೆ ಕೆಲಸ ಮಾಡೋದು. ಓಕೆ, ಮುಸಲ್ಮಾನರು ಕಾಂಗ್ರೆಸ್ಗೆ ಯೂಸ್ ಆ್ಯಂಡ್ ಥ್ರೋ ಟಿಶ್ಯೂ ಪೇಪರ್ ಆಗಿಬಿಟ್ರು ಅಂತ ಹೇಳಿ ಪಾಪ ಬಹಳ ಜನ ಮುಸ್ಲಿಂ ನಾಯಕರುಗಳು ಒಂದಷ್ಟು ಜನ ಬರ್ಕೊಂಡಿದ್ರು. ಬರ್ಕಂದಿದ್ ನಿಜ, ಅದು ಬರ್ಕಂದಿದ್ ನಿಜ, ತೋರ್ಸೋದು ನಿಜ. ನಾವು ಕೆಲಸ ಮಾಡಿ ಅವರಿಗೆ. ಓಕೆ, ನಾನು ಬೇರೆ ಬೇರೆ ಕಡೆಗಳಲ್ಲಿ ಹೋದಾಗ ಪಾಪ ತುಂಬಾ ಜನ ಮುಸ್ಲಿಂ ಹುಡುಗರು ಹೇಳ್ತಿದ್ರು, ಯಾರು ನಮ್ಮವ್ರು ನಿಲ್ದೇ ಇದ್ರೆ ನೋಟ ಅಂತ ಇದೆ, ಅದನ್ನ ಒತ್ಬಿಡ್ತೀವಿ ಅಂತ. ಅಷ್ಟೇ ಮಾಡೋದು ನಾವು. ಯಾಕೆ ಅಷ್ಟೊಂದು ಆಕ್ರೋಶ? ಮುಸಲ್ಮಾನರಿಗೆ ಕೊಡ್ಲಿ
ಕೊಡ್ಲಿಲ್ಲ ಅನ್ನುವಂತ ಕಾರಣಕ್ಕ ಯಾಕೆ ಅಂತ? ಅದೇ ಕಾರಣಕ್ಕೆ ಮಾತಾಡ್ಬೇಕಿತ್ತು ಅವ್ರು. ಓಕೆ ಅವ್ರು ಮಾತಾಡ್ಕಂಡು ನಮ್ಮ ದೊಡ್ಡವರಿಗೆ ಮಾತಾಡ್ಕಂಡು ನಿಲ್ಸಿ, ಏನಪ್ಪ ನೀವು ನಿಲ್ಲ ಅಂದ್ರೆ ನಾವು ನಿಲ್ತೀವಿ, ಓಕೆ ಇಲ್ಲಿದ್ರೆ ತಲ ನೀವೇ ನಿಲ್ರಿ ಅಂತ ಕೇಳ್ಬೇಕಿತ್ತು ಅವ್ರು. ಕರೆಕ್ಟ್. ಈಗ ಕೇಳಿಲ್ಲ ಅವ್ರು. ನನಗೊಂದು ಪ್ರಶ್ನೆ ಏನಂತಂದ್ರೆ ಸರ್, 85,000 ಮುಸ್ಲಿಂ ವೋಟರ್ಸ್ಗಳಿರುವಂತ ಜಾಗ ಇಲ್ಲಿಲ್ಲದಿದ್ದರೆ ಮತ್ತೆಲ್ಲಿ ಕೊಡ್ತೀರಿ ಅನ್ನೋದು ನನ್ನ ಪ್ರಶ್ನೆ ಅಲ್ವಾ? ಅವ್ರ ಲೆಕ್ಕನೇ ಬೇರೆ ಅದು. ಈಗ ಸಮರ್ಥಿಗೆ ತಗೊಂಡ್ ಬಂದಾರ, ಈಗ ಅವ್ರ ಸಮರ್ಥ ಮಕ್ಕಳಿಗೆ ತರಬೇಕು, ನಾವು ಹಿಂಗೆ ಇರ್ಬೇಕು. ಓಕೆ. ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಎಲ್ಲಾ ಮುಸ್ಲಿಂ ನಾಯಕರುಗಳು ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್, ಸಲೀಂ ಅಹಮದ್ ಎಲ್ಲರೂ ಬರ್ತಾರೆ, ಅವ್ರು ಹೇಳ್ಬಿಟ್ರೆ ಮುಸ್ಲಿಂ ಕಮ್ಯುನಿಟಿ ಚೇಂಜ್ ಆಗ್ಬಿಡತ್ತೆ ಅಂತ. ಅವ್ರ ಲೆಕ್ಕ ಅವ್ರು ಇಟ್ಕೊಂಡಾರ, ಇಲ್ಲಿ ಬಂದೇನು ನೋಡ್ಲಿಲ್ಲ ಅವರು, ಇಲ್ಲಿ ಹೆಂಗ್ ನಡೀತಾವಂತ ಗೊತ್ತಿಲ್ಲ ಅವರಿಗೆ. ಓಕೆ ಇಲ್ಲಿ ಇದ್ದಾರು ಹೇಳ್ಬೇಕಿತ್ತು, ಓಕೆ ಹೇಳಲಿಲ್ಲ. ಆ ಮಾತಿಗೆ ತಲ ನಾನು ಕೇಳ್ಪಟ್ಟೆ ಸರ್, ಎಲ್ಲರೂ ಏನೋ ಮುಸ್ಲಿಂ ಲೀಡರ್ಸ್ಗಳು ಬಂದ್ರೆ ಗೋ ಬ್ಯಾಕ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀರಂತೆ, ಏನದು? ಸೋಲ್ಸ್ತೀವಿ ನಾವು. ಓಕೆ ನಾವು ಸೋಲ್ಸ್ತೀವಿ, ಯಾವ ಕಾರಣಕ್ಕೂ ಕಾಂಗ್ರೆಸ್ ಕೆಲಸ ಮಾಡಲ್ಲ ನಾವು. ಓಕೆ, ನೀವೇನ್ ಹೇಳ್ತೀರಿ ಸರ್? ಅದೇ ಮತ್ತೆ ಸೇಮ್ ಹಾ ಕಾಪಿನೇ. ಓಕೆ ಬಿಜೆಪಿ ಕೆಲಸ ಮಾಡ್ತೀವಿ ನಾವು, ಕಾಂಗ್ರೆಸ್ ಕೆಲಸ ಮಾಡಲ್ಲ. ಓಕೆ. ಯಾಕೆ ಅಂತಂದ್ರೆ ಜನ ಇದನ್ನ ನಂಬೋದ್ ಕಷ್ಟ ಆಗ್ತಿದೆ. ಮುಸಲ್ಮಾನರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರ ಹೌದಾ ಇಲ್ವಾ ಅನ್ನೋದು ಗೊಂದಲ ಇದೆ. ಈ ಬಾರಿ ಮಾಡ್ತೀವಿ. ಕಾರಣ ಅದೇ ನಮ್ಮ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ. ನೀವು ಬರೀ ಕಾಂಗ್ರೆಸ್ಗೆ ವೋಟ್ ಹಾಕಕ್ಕೆ ಕಷ್ಟ ಇರೋದು. ಈಗ ಈ ಸಲ ಹಾಕಲ್ಲ ನಾವು. ಓಕೆ. ಬೇಜಾರಾಗಲ್ವಾ ಸರ್ ನಿಮ್ಗೆ ಇದೆಲ್ಲ ನೋಡಿದಾಗ? ಯಾಕೆಂತಂದ್ರೆ ಇವತ್ತು ಕಾಂಗ್ರೆಸ್ ಏನಾದ್ರೂ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, 89% ಸಾಲಿಡ್ ಮುಸ್ಲಿಮ್ಸ್ ವೋಟ್ ಇಲ್ಲದೆ ಇರ್ತಿದ್ರೆ ಬಹುಶಃ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಬೇಜಾರಾಗ್ತಿತ್ತು, ಭಾಳ ಆಗ್ತಿತ್ತು ಬೇಜಾರು. ಕಾಂಗ್ರೆಸ್ ಗೆಲ್ಲಲ್ರಿ? ಕಾಂಗ್ರೆಸ್ ಗೆಲ್ಲಲ್ಲ. ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಬರಲ್ಲ ಅಂತಾರೆ. ಬರ್ತೇವಲ್ಲ ಈ ಸಲ ಹೋಗಿದಾರಲ್ಲ. ಕಾಂಗ್ರೆಸ್ ವೋಟ್ ಹಾಕಲ್ರಿ? ಯಾಕೆ ನಾವು ಮುಸ್ಲಿಂ ಅಲ್ಲ ಸರ್? ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಸರ್? ಕಾಂಗ್ರೆಸ್ ಚೆನ್ನಾಗಿ ಮಾಡ್ಕೊಂಡ್ ಬಂದೈತಿ, ಅಭಿವೃದ್ಧಿ ಆಗೈತಿ ದಾವಣಗೆರೆಯಲ್ಲಿ, ಚೆನ್ನಾಗಿ ಮಾಡ್ಯಾರ ಅವರು ಕಾಂಗ್ರೆಸ್. ವಿದ್ಯುತ್ ಪ್ರಶ್ನೆ ಅಲ್ಲ, ಅಭಿವೃದ್ಧಿ ಆಗೈತಲ್ಲ ದಾವಣಗೆರೆ ಒಳಗ. ಬಟ್ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋದು ಕೋಪ ತುಂಬಾ ಜನರಲ್ಲಿ ಇದೆಯಲ್ಲ. ಆಗ್ಲಿ ಬಿಡ್ರಿ, ಮುಸಲ್ಮಾನ್ ಟಿಕೆಟ್ಗಳು ನಮ್ಗೇನು ಸಿಟ್ಟಿಲ್ಲ. ಇದೇ ಕಾರಣಕ್ಕೆ ಪಾಪ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ ಅಂತ. ಕಾಂಗ್ರೆಸ್ಗೆ ಗೆದ್ರೆ ಎಲ್ಲರಿಗೂ ಒಳ್ಳೇದಲ್ರಿ. ಕಾಂಗ್ರೆಸ್ ಗೆಲ್ಲೇಬೇಕು. ಇಲ್ಲಿ ಕಾಂಗ್ರೆಸ್ ಇಲ್ಲ ಅಂದ್ರೆ ಬಿಜೆಪಿ ಅವ್ರದ್ದು ಭಾರಿ ಇದು ಟಾರ್ಚರ್ ಇದೆ ನಮಗೆ. ಇಲ್ಲಿ ಪಕ್ಷ ಮಾತ್ರ ಮುಖ್ಯ, ವ್ಯಕ್ತಿ ಅಲ್ಲ. ವ್ಯಕ್ತಿನೂ ಮುಖ್ಯ ಸರ್. ಮುಖ್ಯ ಇದ್ದಿದ್ದು ಕೊಟ್ಟಿಲ್ಲಲ್ಲ, ನಾವು ಟ್ರೈ ಮಾಡಿದ್ವಲ್ಲ, ಕಾಂಗ್ರೆಸ್ಗೆ ಕೇಳಿದ್ವಲ್ಲ, ಹೈಕಮಾಂಡಿಗೆ ಪ್ರೆಸರ್ ಹಾಕಿದೀವಲ್ಲ, ಅವ್ರು ಕೊಡ್ಲಿಲ್ಲಲ್ಲ. ಅಂದ್ರೆ ಮುಸಲ್ಮಾನರ ಮಾತು ಕಾಂಗ್ರೆಸ್ ಹೈಕಮಾಂಡ್ ಕೇಳಲ್ಲ ಅಂತ? ಇಲ್ಲ ಕೇಳುತ್ತಾರೆ. ಈ ಸತಿ ಅಲ್ಲ ಕೇಳಲ್ಲ, ಈ ಸತಿ ಕೇಳಿಲ್ಲಲ್ಲ. ಹೋದ್ ಸತಿನೇ ಕೊಡ್ಬೇಕಿತ್ತು, ಅಜ್ಜರಿದ್ದಾಗ ಕೊಡ್ಲಿಲ್ಲ. ಈ ಸತಿ ಕೊಡ್ರಿ ಅಂತ ಚಾನ್ಸ್ ಐತೆ ಅಂತ ಕೇಳಿದ್ವಿ, ಕೊಡ್ಲಿಲ್ಲ. ಏನು ಮಾಡಕ್ಕಾಗಲ್ಲ. ಇವಾಗ ಕಾಂಗ್ರೆಸ್ ಕೆಲಸ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ಏನಾರ ನಿರ್ಧಾರ ತಗೋಬಹುದು. ಹಿಂದೂ ಮುಸ್ಲಿಂ ಭಾಳ ಐತಿ ಇಲ್ಲಿ. ಅಲ್ಲಿ ಪಕ್ಷ ಯಾರಿಗೂ ಸೀಮಿತ ಇಲ್ಲ, ಪಕ್ಷ ಯಾರ್ದು ಸೀಮಿತ ಇಲ್ಲ. ನಾವು ಯಾವ್ದಕ್ಕಾರ ಕೆಲಸ ಮಾಡ್ಬೋದು. ಯಾರ್ದು ಪಕ್ಷ ಯಾರ್ದು ಇಲ್ಲ, ಎಲ್ಲ ಜನರಲ್ ಪಕ್ಷ. ಯಾರು ಒಪಿನಿಯನ್ ಇರ್ತದೆ ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಕರೆಕ್ಟ್, ಹೌದು. ಬೇರೆ ಏನು ಅವ್ರ ಬಗ್ಗೆ ಹೇಳಕ್ಕೆ ನಮಗೆ ಇದು ಇಲ್ಲ. ದಾವಣಗೆರೆ ಒಳಗೆ ಅಭಿವೃದ್ಧಿ ಮಾಡ್ತಾ ಇದಾರೆ, ಇನ್ನ ಆಗ್ತಾ ಇದೆ, ಕೆಲಸ ನಡೀತಾ ಇದೆ, ಆಗ್ತಾ ಇದೆ. ನೀರಿದ್ದಿಲ್ಲ, ನೀರ್ ಯಾರು ತಂದ್ರು ಇಲ್ಲಿಗೆ? ಓಕೆ. ಕುಂದವಾಡ ಕೆರೆ ಯಾರು ಮಾಡಿದ್ರು? ತಂದಾರ, ಅವ್ರ ಪೋಸ್ಟ್ ಆಗದವ್ರು ತಂದಾರ. ಏನ್ ಫ್ರೀ ನೀರ್ ತರೋದೇನ್ ದೊಡ್ಡ ಸಾಧನೆನೂ ಅಲ್ಲ. ಅವ್ರ ಪೋಸ್ಟ್ ಆಗದಾರ ತಂದಾರ. ಈಗ ಏನ್ ಹೋಗ್ತಾರಕ್ ಆಗ್ತೈತೆ ಏನು ದಾವಣಗೆರೆಗೆ ನೀರು? ಹೌದು, ಉಪಕಾರ ಅಲ್ಲ, ಅವ್ರ ಕೆಲಸ ಅವ್ರು ಅಲ್ಲ ಮಾಡಿಲ್ಲ ಸರ್. ಕುಂದವಾಡ ಕೆರೆ ತಂದಿದ್ದೆ. ಕುಂದವಾಡ ಕೆರೆ ಯಾರು ಮಾಡಿದ್ದು? ಕುಂದವಾಡ ಕೆರೆ ಯಾರು ಮಾಡಿದ್ದು? ಅದೇ ಸರ್, ಅವ್ರು MLA ಇದ್ರು, ಅದಕ್ಕೆ ಮಾಡಿದ್ದಾರೆ. ಇದ್ದಿದ್ದಕ್ಕೆ ಆಗಿದ್ದ. ಇಲ್ಲಿ ನೀರಿಂದ ಪರವಾಟ ಇತ್ತು. ಇಲ್ಲಿ ಇನ್ನೊಂದು ಏನ್ ಫ್ರೀ ತಂದಿಲ್ಲ. ಕರೆಕ್ಟ್. ಅವ್ರ ದೊಡ್ಡರ್ ಆಗಿದ್ರ ಮ್ಯಾಗೇನೆ ತಂದಿದ್ದದು. ಇವನೇನ್ ಹೋಗಿ ಕೇಳಿಕ ತಗೊಂಡ್ ಬಂದಿಲ್ಲ ಅವ್ನು, ಅಷ್ಟೇ. ಅಲ್ಲ, ನಾನು ಹೇಳೋದು ನೀರ್ ತಂದ್ವಿ, ರಸ್ತೆ ತಂದ್ವಿ ಅನ್ನೋದೇ ಸಾಧನೆ ಅಲ್ಲ. ಸಾಧನೆ ಯಾವ್ದು ಸಾಧನೆ? ಎಂಜಿನಿಯರಿಂಗ್ ಕಾಲೇಜ್ ಇದೆಯಾ, ಮತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದೆಯಾ, ಡಿಲಿವರಿ ಹಾಸ್ಪಿಟಲ್ ಅದಾವ ಇದೆಯಾ? ಇದಾವ. ಅವ್ರ
ಡೆಲಿವರಿ ಹಾಸ್ಪಿಟಲ್ ಇದಾವೆ ಅವ್ರು ಅಲ್ಲಿ ಡಾಕ್ಟ್ರ್ ಇಲ್ಲ. ಓಕೆ, ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ನಾವು? ಅದಕ್ಕೇನು ಹೇಳ್ತೀರಿ ಸರ್? ಸರ್ ಡಾಕ್ಟರ್ ಇಲ್ಲ ಅಂದ್ರೆ ಡೆಲಿವರಿ ಆಗ್ತಾವೆ ಸರ್. ಅಲ್ಲ ಅವ್ರು ಆಕ್ಚುಲಿ ಆಗುತ್ತಾ? ಡಾಕ್ಟರ್ ಇಲ್ಲ ಅಂದ್ರೆ ಡೆಲಿವರಿ ಆಗುತ್ತಾ? ಕೆಲವೊಂದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸಮಸ್ಯೆ ಇಲ್ಲಿ ಒಂದ್ ಸೆಕೆಂಡ್ ಕೇಳಿ, ಇಲ್ಲಿ ಮಾರ್ಕೆಟ್ ಆಸ್ಪತ್ರೆ ಅಂತೇಳಿ ಅಲ್ಲೇ ಒಂದಿದೆ, AC ಹಾಸ್ಪಿಟ್ಲ್. ಚುಪ್ರೋದ ಅಡ್ರೆಸ್ ಮಾರ್ಕೆಟ್ ಇಚ್ಕತೀಸು ಹೆರಿಗೆ ಹಾಸ್ಪಿಟ್ಲ್, ಅಲ್ಲಿ ಮಾರ್ಕೆಟ್ ಆಸ್ಪತ್ರೆ ಒಳಗೆ ಹೆರಿಗೆ ಹಾಸ್ಪಿಟ್ಲ್ ಅಂತ ಇದೆ ಸರ್. ಅಲ್ಲಿ ಡಾಕ್ಟರ್ ಇಲ್ಲಿದೆ, ಡೆಲಿವರಿ ಆಗ್ತಾವ? ಸಂಖ್ಯೆಯಲ್ಲಿ ಕೊರತೆ ಇದೆ ಅನ್ನೋದವ್ರ ಸರ್ ಅಲ್ಲಿ ಅದು ಯಾರು ಹಂಗೆ ಮಾಡಲ್ಲ ಸರ್. ಇವಾಗ ಹೈಟೆಕ್ ಆಸ್ಪತ್ರೆ ಇದೆ, ಇಮಿಡಿಯೇಟ್ಲಿ ಯಾಕೆ ಹೈಟೆಕ್ಕಿಗೆ ಹೋಗ್ತಾರೆ? ಬೇರೆ ಆಸ್ಪತ್ರೆಗೆ ಹೋಗ್ಬೋದಲ್ಲ? ಡಾಕ್ಟ್ರ್ ಇಲ್ಲ ಅಂತ ಹೋಗ್ತಾರೆ. ಡಾಕ್ಟರ್ ಇಲ್ಲ ಅಂತ ಹೋಗ್ತಾರೆ. ಮತ್ತೆ ಡಾಕ್ಟರ್ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು? ಡಾಕ್ಟರ್ ಇಲ್ಲ ಅವ್ರು ಹೋಗಿದಾರೆ, ಅದಕ್ಕೆ ಹೇಳಿ. ನಾನು ಕರ್ಕೊಂಡು ಹೋಗಿದ್ದೀನಿ, ನಮ್ಮ ತಂಗಿ ಕರ್ಕೊಂಡು ಹೋಗಿದ್ದೀನಿ ನಾನು. ಓಕೆ, ರಾತ್ರಿ 3 ಗಂಟೆಗೆ ಕರ್ಕೊಂಡು ಹೋಗಿದ್ದೀನಿ ನಾನು. ಸರಿ, ಚಿಕ್ಕಟೇರಿಯಲ್ಲಿ ಎಮರ್ಜೆನ್ಸಿ ಹಾಸ್ಪಿಟಲ್ ಬಟ್ ನನಗೆ ಬಹಳ ಬೇಜಾರಾಗೋದು ಏನು ಅಂತಂದ್ರೆ ಈ ತರದ್ದು ಸಣ್ಣ ಸಣ್ಣ ವ್ಯವಸ್ಥೆಗಳ ಬಗ್ಗೆಯೂ ಈ ರೀತಿ ಬಹಸ್ ಮಾಡ್ತಾ ಇರ್ಬೇಕಲ್ಲ ಅಂತ ಬೇಜಾರಾಗಲ್ವಾ ನಿಮ್ಗೆ? ಯಾರಿಗೂ? ನನಗೂ ಬೇಜಾರಾಗ್ತೈತಿ. ಸರ್ ಇದು ಬೇಜಾರಾಗೋದು, ಇದು ರಾಜಕಾರಣದಲ್ಲಿ ಇದು ಕಾಮನ್, ಎಲ್ಲಾ ಕಡೆ ನಡೆಯೋದು ಇದೆ. ಇದ್ರಾಗ ಏನಂದ್ರೆ ನಾವು ಕೇಳ್ತಾ ಇದೀವಿ, ನಮಗೆ ಹಾಸ್ಪಿಟ್ಲ್ ಒಂದು ಕಾಲೇಜ್ ಮಾಡಿ ಕೊಡ್ಲೇಬೇಕು, ಈ ಸತಿ ಮಾಡಿ ಕೊಡ್ತೀನಂತ ಮಾತು ಕೊಟ್ಟಿದ್ದಾರೆ. 6 ಬಾರಿ MLA ಆದವ್ರಿಗೆ ಇಷ್ಟು ಟೈಮ್ ಬೇಕಿತ್ತ? ಇಲ್ಲ ಇಲ್ಲ, 6 ಬಾರಿ MLA ಆದ್ರೂ ಅವರಿಗೆ ಕೇಂದ್ರದಲ್ಲಿ ಬಜೆಟ್ ಇದು ರಿಲೀಸ್ ಮಾಡಿಲ್ಲ. ಈ ಸತಿ ಮಾಡ್ತಾ ಇದಾರೆ, ನೆಕ್ಸ್ಟ್ ಮಾಡ್ಬೋದು. ನಂದೊಂದು ಸಿಂಪಲ್ ಪ್ರಶ್ನೆ. ಇವತ್ತು ನಾನು ಒಂದು ಏರಿಯಾ ಓಡಾಡ್ತಿದ್ದೆ, ದಾವಣಗೆರೆ ನಾರ್ತ್ ಮತ್ತೆ ದಾವಣಗೆರೆ ಸೌತ್. ಆಯ್ತಾ, ದಾವಣಗೆರೆ ನಾರ್ತ್ ಅಲ್ಲಿರುವಂತ ಡೆವಲಪ್ಮೆಂಟ್ ದಾವಣಗೆರೆ ಸೌತ್ ಅಲ್ಲಿ ನನಗೆ ಕಾಣಿಸ್ಲಿಲ್ಲ. ಯಾಕೆ ಮುಸಲ್ಮಾನ್ ಏರಿಯಾಗಳಲ್ಲಿ ಸಣ್ಣ ಸಣ್ಣ ರೋಡ್ಗಳು, ಕೂರಕ್ಕೆ ಜಾಗ ಇಲ್ಲದೆ ಇರುವಂತ ಗಲೀಜ್ ರಸ್ತೆಗಳು ಯಾಕಿದೆ? ಯಾಕೆ ಅವರನ್ನ ಸ್ಲಮ್ಗಳಿಂದ ಹೊರಗಡೆ ತರುವಂತ ಪ್ರಯತ್ನ ಆಗ್ತಿಲ್ಲ? ಯಾಕೆ ಎಜುಕೇಟ್ ಮಾಡ್ತಾ ಇಲ್ಲ ಕಮ್ಯುನಿಟಿ ಜನನೇ, ನಿಮ್ಮ ಮುಖಂಡರುಗಳು, ನಿಮ್ಮ ನಾಯಕರುಗಳು? ಸರ್ ನಮ್ಮ ನಾಯಕರಿಗೆ ಅಲ್ಲಿ ಹೋಗಿ ಕೆಲಸ ಕೇಳಕ್ ಆಗ್ತಿಲ್ಲ. ಈಗ ನೀವೇ ಒಪ್ಕೊಂಡ್ರಲ್ಲ? ಅಲ್ಲ ಕೇಳ್ರಿ ಅಷ್ಟೇ. ಈಗ ನೋಡ್ರಿ, ಸಣ್ಣ ಸಣ್ಣ ಹುಡುಗರು ಇವ್ರಿಗೆ ಏನ್ ಗೊತ್ತಾಗ್ತೈತೆ? ಕರೆಕ್ಟ್. ಇವ್ರಿಗೆ ಸ್ವಲ್ಪ ಬಂದು ಯಾವಾಗ್ಲೂ ಸರ್ ಈ ದೇಶದ ಭವಿಷ್ಯ ನಿರ್ಧಾರ ಮಾಡೋದು ಈ ಮಕ್ಕಳು. ಆಯ್ತಾ, ಇವತ್ತು ಈ ಮಕ್ಕಳು ಸ್ಲಮ್ ಅಲ್ಲಿ ವಾಸ ಮಾಡ್ತಾರೆ, ಸ್ಲಮ್ ಅಲ್ಲೇ ಪಾಪ ಆ ರಸ್ತೆಗಳು ಸರಿ ಇಲ್ಲದೆ ಇರೋ ಜಾಗದಲ್ಲಿ ಓಡಾಡ್ತಾರೆ ಅಂತ ಬೇಜಾರಾಗಲ್ವಾ ನಿಮಗೆ? ಸರ್ ಬೇಜಾರಿ. ಇದು ಪಾರ್ಕ್ ಯಾರ ಅಂಡರ್ ಒಳಗಾಗಿದೆ ಸರ್? ಪಾರ್ಕ್ ವ್ಯವಸ್ಥೆ ನೋಡಿ ಸರ್ ಒಂದ್ಸರ್ ಹೇಳಿ ಸರ್, ಹೇಳಿ. ಈ ಸ್ಲಮ್ ಏರಿಯಾ ಏನಿತ್ತಲ್ಲ 50 ವರ್ಷದ ಕೆಳಗಿಂದು, ದಾವಣಗೆರೆ ಇಂಪ್ರೂವ್ಮೆಂಟ್ ಆಗಿದ್ದು ಫಸ್ಟ್ ಇಲ್ಲೇ. ಓಕೆ, ಇಲ್ಲಿ ಆಗಿದ್ಮೇಲೆ ಅಲ್ಲಿ ಏನು ಸರ್ ಒಂದ್ ರೌಂಡ್ ನಮ್ ಜೊತೆ ಬೈಕ್ ಅಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆಯ್ತಾ, ದಾವಣಗೆರೆ ನಾರ್ತ್ ಮತ್ತು ದಾವಣಗೆರೆ ಸೌತ್ ಡಿಫ್ರೆನ್ಸ್ ಏನಿದೆ ನಾನು ತೋರಿಸ್ಲಾ? ಒಂದ್ ನಿಮಿಷ ಕ್ಲಿಯರ್ ಮಾಡ್ತೀನಿ ತಡ್ರಿ ಇವರಿಗೆ. ಸರ್ ಒಂದ್ ನಿಮಿಷ ತಡ್ರಿ ಸರ್. 2 ಅಂತ ಯಾಕಿರೋದು? ಇದು ಹಳೇದು ಸರ್. ಇದು ನಾನೊಂದ್ ಮಾತು ಹೇಳ್ತೀನಿ ನೋಡ್ರಿ. ನಾನು ಹೇಳ್ತಿರೋದು ಮೊದ್ಲೇ ಇದ್ದಿದ್ದು ದಕ್ಷಿಣ, ಉತ್ತರ ಇದ್ದಿಲ್ಲ ಸರ್ ಮೊದ್ಲೇ. ಮೊದ್ಲೇ ಅಷ್ಟು ಡೆವಲಪ್ ಯಾಕಾಯ್ತು? ಡೆವಲಪ್ ಯಾಕಾಗಿದೆ ಅಂದ್ರೆ ಆಮೇಲೆ ಹೊಲಗಳಿದ್ವು ಸರ್ ಅಲ್ಲಿ, ಆಮೇಲೆ ಮಾಡ್ಕೊಂಡಿರೋದು ಮನಿ. ಅಲ್ಲಿ ಟೋಟಲಿ ಹಿಂಗೆ ಸ್ಲಮ್ ಏರಿಯಾದಂಗೆ ಇದ್ದಂಗೆ ಇದ್ದಿಲ್ಲ ಯಾರು. ಅಂದ್ರೆ ಇದ್ದಂಗೆ ಇರ್ತೀವಿ ಬಿಟ್ಬಿಡಿ ಅಂತ. ನಾವು ಹೆಂಗಿದೀವಿ, ಇಸ್ಲಾಮೇ ಇರ್ಬೇಕು, ಆಚೆ ತರಲ್ಲ. ಆಚೆಗೆ ತರಲ್ಲ. ಹೇಳ್ಬೇಕಂದ್ರೆ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ಇವ್ರು ಹೇಳಕತ್ತಾರ ಇರ್ಲಿ ಡಾಕ್ಟರಿಂಗ್ ಇದೆ ಎಲ್ಲ ಇದೆ ಅಂತ. ದಾವಣಗೆರೆ ಡಿಸ್ಟಿಕ್ ಅಂದ್ಮೇಲೆ MRI ಇದೆ ಆ ದಾವಣಗೆರೆಯಲ್ಲಿ ಫ್ರೀ. ಕೇಳಿ ನೋಡಿ, ನೀವ್ ಹೇಳ್ಬೇಕು ಸರ್. ಅಲ್ಲ ಇವ್ರಿಗೆ ಕೇಳಿ ನೋಡಿ, ಇವ್ರು ಡಾಕ್ಟರಿಂಗ್ ಅನ್ನಕತ್ತಾರಲ್ಲ. ಸರ್ ನಾ ಹೇಳ್ತೀನಿ ಕೇಳಿ. ದಾವಣಗೆರೆ ಕಾಂಗ್ರೆಸ್ ಕಡೆಯಿಂದ ಹೇಳಕತ್ತಾರ, ನಮಗೂ ಒಪ್ಪಿಗೆ. MRI ಇದೆ ಆ ದಾವಣಗೆರೆಯಲ್ಲಿ, ಅದು ಕೇಳಿ ನೋಡಿ. ಸರ್ ಇದೆಯಾ ಸರ್ MRI? ಫ್ರೀ ಅಲ್ಲಿ ಮಾಡಿಸೋ MRI, ನಾಟ್ ಪ್ರೈವೇಟ್ ಕಂಪನಿಗಳು. ಸರ್ MRIಗೆ ಇಲ್ಲಿ ಆಗ್ಲೇ ಅಪ್ಲಿಕೇಶನ್ ಹಾಕಿದ್ದಾರೆ. ಆ ಕಡೆ ಎಲ್ಲ ಜನ 30 ವರ್ಷದಿಂದ ಅಪ್ಲಿಕೇಶನ್ ಹಾಕಿ ಸರ್. ಇಲ್ಲಿ ನಾವು ಬಂದಿರೋದು ಈಗ ಫೀಲ್ಡಿಗೆ. ಕೇಳಿ, ಪೂರ್ತಿ ಮಾತು ಕೇಳಿ. ನಮ್ದು ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಕಾಂಗ್ರೆಸ್ ಒಳಗೆ ಮಾಡ್ತಿರೋದ್ ಕೆಲಸ ಇಂಪ್ರೂವ್ಮೆಂಟ್ ಆಗ್ಲಿ ಅಂತೇಳಿ. ಆದ್ರೆ ಜನಕ್ಕೆ MRI ಮಾಡಿಸ್ಬೇಕು ದಾವಣಗೆರೆ ಅಂದ್ರೆ ದುರ್ಗಕ್ಕೆ ಹೋಗ್ಬೇಕು. ಓಕೆ, ಆ ಡಿಸ್ಟಿಕ್ ಬೇರೆ ಅಂದ್ಮೇಲೆ ನಮ್ ಡಿಸ್ಟಿಕ್ ಇಷ್ಟು ದೊಡ್ಡದು ಇದ್ಮೇಲೆ ಯಾಕೆ ಮಾಡಿಲ್ಲ? ಪವರ್ಫುಲ್ MLA ಸರ್ ನಿಮ್ಮವರು. ಅಲ್ಲ ಪವರ್ಫುಲ್ MLA-ಗಲ್ಲ, ಅವರ ಹಾಸ್ಪಿಟ್ಲು ನಡಿಬೇಕು, ಇದು ಪ್ರೈವೇಟ್. ಈಗ ಅದಕ್ಕೋಸ್ಕರ ಅವ್ರೇನ್ ಜನಕ್ಕೆ ಇಟ್ಟಿಲ್ಲ ಅಷ್ಟೇ. ಸೀದಾ ಸಾಲಿ ಇಲ್ಲ ಇಲ್ಲಿ, ಒಂದ್ ಸಣ್ಣ ಪುಟ್ಟ ಸಾಲಿ ಇಲ್ಲ ಮಕ್ಕಳಿಗೆ, ಗೌರ್ಮೆಂಟ್ ಸಾಲಿ. ಪ್ರೈವೇಟ್ ಇದೆಯಲ್ಲ ಸರ್ ಬೇಜಾನ್. ಗೌರ್ಮೆಂಟ್ ಇಲ್ಲಲ್ಲ, ಅದಕ್ಕೆ ದೊಡ್ಡವರೆಲ್ಲರೂ ದುಡ್ಡಿದ್ದಾರ ಅವ್ರು. ಇಷ್ಟೆಲ್ಲ ಕ್ಲಿಯಾರಿಟಿ ಇದ್ಮೇಲೂ ಯಾಕೆ ಮತ್ ಅವರೇ ಬರ್ತಿದ್ದಾರೆ ಅಂತ ಅದಕ್ಕೆ ಇಷ್ಟ ದಿವಸ ನೋಡಿದ್ವಲ್ಲ, ಇಷ್ಟ ದಿವಸ ನೋಡಿದ್ವಿ ನಾವು. ಕಾಂಗ್ರೆಸ್ಸಿಗೆ ಹಾಕಲ್ಲ, ಪೈಲ್ವಾನ್ ಸಾಹೇಬ್ರಿಗೆ ಹಾಕಲ್ಲ, BJP ಹಾಕಲ್ಲ. ಈ ಸಲ ನೋಟಾ ಆಪ್ಷನ್ ಎಲ್ಲಿರುತ್ತೆ ಅಂತ ಒಂದ್ಸತಿ ಹೇಳ್ಬೇಡ.
99% ಗಂಡ್ಮಕ್ಳು ಹೇಳ್ಬೋದು, ಹೆಣ್ಮಕ್ಳು ಏನು ಹೇಳಕ್ ಆಗಲ್ಲ. ಇಲ್ಲಿ ಹೆಣ್ಮಕ್ಳು ಏನಂದ್ರೆ ಕೇಳ್ರಿ, ಇಲ್ಲಿ 2,000 ರೂಪಾಯಿಗೆಲ್ಲ ಇಲ್ಲಿ ಕೇಳ್ರಿ, ಅವ್ರ ಮನೆಯಲ್ಲಿ ಹೋಗಿ ಕೇಳಿ, ನೀವು ಓಟ್ ಯಾರಿಗೆ ಹಾಕ್ತೀರಿ? ಕಾಂಗ್ರೆಸ್ಗೆ ಹಾಕ್ತೀವಿ. ಅದೇ ಇರೋದು ಮೇನ್. ಇಲ್ಲಿ ಏನಂದ್ರೆ ಸರ್ಕಾರದಲ್ಲಿ ಕರೆಂಟ್ ಫ್ರೀ, ಬಸ್ ಗೌರ್ಮೆಂಟ್ ಬಸ್ ಹೆಣ್ಮಕ್ಳಿಗೆಲ್ಲ ಫ್ರೀ, ಅದೆಲ್ಲ ಬಿಟ್ಟು ಸ್ಕೂಲ್ ಮಕ್ಕಳಿಗೆ ಯಾಕೆ ಫ್ರೀ ಕೊಡಬಾರ್ದು? ಇದು ಪಾಯಿಂಟ್. ಇದು ಇವೆಲ್ಲ ಹೆಣ್ಮಕ್ಳು ಎಲ್ಲ ತೆಗೆದು ಮಕ್ಕಳ ಸ್ಕೂಲ್ ಆಗಲ್ಲ, ಎಲ್ಲ ನನ್ನ ಮಕ್ಕಳಾಗಲಿ ಯಾರಾಗಲಿ ಅವ್ ಮಕ್ಕಳಿಗೆ ಸ್ಕೂಲಿಗೆ ಫ್ರೀ ಬಸ್ ಬಿಟ್ರೆ ಎಲ್ಲರಿಗೂ ಒಳ್ಳೇದು. ಇದೆಲ್ಲ ಯಾಕೆ ಯೋಚನೆ ಬರ್ತಿದೆ ಅಂತ? ಕರೆಂಟ್ ಅವ್ರದಲ್ಲ, ಸೆಂಟ್ರಲ್ ಇಂದ ಬರ್ತೈತೆ ಕರೆಂಟ್. ಸ್ಕೂಲ್ ಅವ್ರದೇ, ಹಾಸ್ಪಿಟ್ಲ್ ಅವ್ರದೇ, ಅದ್ಯಾಕೆ ಫ್ರೀ ಕೊಡ್ತಾರ? ಅಲ್ಲ, ಇವ್ ಶಿವಶಂಕರಪ್ಪ ಹೋದ್ರು, ಹೋದ್ಮೇಲೆ ಮತ್ತೆ ಈಗ ಅವ್ರ ಮಗ ಮಾಡ್ಬೋದಲ್ರಿ? ಈಗ ಅವ್ರ ಮಗ ಮಾಡ್ಬೋದು. ಸರಿ, ನನಗೆ ಒಂದು ಪ್ರಶ್ನೆ ಸರ್. ಈ ಬಹಳಷ್ಟು ಜನ ಹೇಳ್ತಾ ಇದ್ರು, ನಾವು ಅವ್ರ ಮನೆ ಹತ್ರ ಹೋದ್ರೆ ತುಂಬಾ ಈಸಿಯಾಗಿ ಸಿಗಲ್ಲ. ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮಿಲಿ ಅವರು ಅವ್ರ ಅಕ್ಕಪಕ್ಕ ಇರುವಂತ ಲೀಡರ್ಸ್ ಗಳನ್ನ ಮಾತ್ರ ಕೇಳ್ಕೋಬೇಕಾಗುತ್ತೆ ನಾವು. ಸತ್ಯನ ಅದು? ಒಬ್ಬ ಲೀಡ್ರ್ ಅವ್ನು ಹೋಗ್ತಾನ, ಇವ್ನು ಲೀಡ್ರ್ ಅವ್ನು ಹೋಗ್ತಾನ ಸೀದಾ ಡೈರೆಕ್ಟ್. ನಮಗೆ ಆಗಲ್ಲ ನಮಗೆ. ಯಾವ MLA ಆಗ್ಲಿ, ಯಾವ MP ಆಗ್ಲಿ, ಯಾವ್ದೇ ಡಿಸ್ಟಿಕ್ ಆಗ್ಲಿ, ಯಾವ್ದೇ MLA ಆಗ್ಲಿ ಡೈರೆಕ್ಟ್ ಆಗಿ ಯಾರು ಸಿಗಲ್ಲ. ಅಂತದೇನು ಆಗ್ಲಿ ನಾವು ಹೇಳೋದು ಇದು ಒಂದೇ ಸರ್, ಮಕ್ಕಳಿಗಾಗಿ ಫ್ರೀ ಬಿಡ್ ಅಂತ ಹೇಳಿ ಸರ್. ಇದು ಹೆಣ್ಮಕ್ಳಿಗೆ ಬಿಟ್ಬಿಡ್ರಿ, ಮಕ್ಕಳಿಗಾಗಿ ಫ್ರೀ ಸ್ಕೂಲ್ ಫ್ರೀ ಅಂತ ಹೇಳಿ. ಇಷ್ಟೆಲ್ಲ ನಾಲೆಡ್ಜ್ ಇದೆಯಲ್ಲ ಸರ್, ನೀವುಗಳು ಯಾಕೆ ಬದಲಾವಣೆ ಬಯಸಲ್ಲ ಅಂತ? ಬದಲಾವಣೆ ಬಯಸಲ್ಲ ಅಂದ್ರೆ ಈಗ ಕೂಲಿಗೆ ಮಾಡಿ ತಿನ್ಬೇಕು, ದಿನ ಊಟಕ್ಕೆ ಒಂದು ತೊಂದ್ರೆ. ಹಮಾರ ಏರಿಯಾ ತೋ ಇಂಪ್ರೂವ್ಮೆಂಟ್ ಹೋನೆ ಕಾ ಅಲ್ಲ ಸರ್, ಇವೆಲ್ಲ ಕೂಲಿ ಜನ ಇಲ್ಲಿ ಮನಿ ಕೊಡ್ತೀರಂತ ಹೇಳಿದ್ರಿ. ಇಲ್ಲಿ ಸುಡಗಾಡ್ನ ಕೊಟ್ಟಾರ ಮನಿ ಅವರಿಗೆ. ಯಾರಿಗೆ ಸುಡಗಾಡ್ನಾಗ ಮನೆ ಕೊಟ್ಟಿದ್ದು? ಇಲ್ಲಿ ಸುಡಗಾಡ್ ಗಟ್ಟಿ ಐತಲ್ಲ ಸರ್, ಇಲ್ಲಿ ಸುಡಗಾಡ್ನಾಗ ಮನೆ ಕೊಟ್ಟಾರ. ಸುಡಗಾಡ್ ಗಟ್ಟಿ ಬಾತಿ ರೋಡ್ನಾಗ ಕೊಟ್ಟಾರ ಮನಿ. ಇಲ್ಲಿ ಕೊಡ್ತೀರಂತ ಹೇಳಿದ್ರು, ಇಲ್ಲಿ ಕೊಟ್ಟಿಲ್ಲ. ಓಕೆ, ಬಟ್ ಬೇಜಾರ್ ಇದೆಯಾ ಸರ್ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಈ ಸತಿ ಕಾಂಗ್ರೆಸ್ ಕೊಡ್ಲಿಲ್ಲ ಅಂತ? ಈ ಕ್ಷೇತ್ರ ಬಿಟ್ರೆ ಬೇರೆ ಯಾವ ಕ್ಷೇತ್ರದಲ್ಲಿ ಪಾಪ ಕೇಳ್ತೀರಿ ನೀವುಗಳೆಲ್ಲ? ಇಲ್ಲ ಸರ್, ಇದು ಯಾಕಂದ್ರೆ ಕಾಂಗ್ರೆಸ್ ಮಾತ್ರ ಓಟ್ ಹಾಕಲ್ಲ, ಈ ವರ್ಷ ಹಾಕಲ್ಲ. ನಿಮ್ ತರಾನೇ ಬೇರೆ ಬೇರೆಯವರು ಥಿಂಕ್ ಮಾಡ್ತಿಲ್ಲ? ನಿಮ್ ತರಾನೇ ಥಿಂಕ್ ಮಾಡ್ಬೇಕಲ್ಲ ಬೇರೆ ಬೇರೆಯವರು, ಯಾಕೆ ಮಾಡ್ತಿಲ್ಲ? ಅವ್ರಿಗೆ ಗೊತ್ತು ಸರ್, ಇದು ನಾವು ಕಾಂಗ್ರೆಸ್ ಮಾತ್ರ ಹಾಕಲ್ಲ ಓಟು. ಓಕೆ ವೀಕ್ಷಕರೇ, ಇದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ದೇವರಾಜ್ ನಗರದ ಒಂದು ಪಾರ್ಕ್ ನಲ್ಲಿ ಜನರನ್ನ ನಾನು ಮಾತನಾಡಿಸುವಂತಹ ಸಂದರ್ಭದಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯ. ಅದೇನೇ ಇರಲಿ, ಚುನಾವಣೆ ಆಗುತ್ತೆ, ಜನ ರಿಸಲ್ಟ್ ಕೊಡ್ತಾರೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋಂಥ ಡಿಸೈಡ್ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಸೈಯದ್ ಹಿದಾಯತ್, ಸೈನಿಂಗ್ ಆಫ್. ಹೆಲೋ ಹಿಂದೂ, ದಾವಣಗೆರೆ.